guys, welcome back to Reshu's Vlogs Kannada YouTube channel. So after a very long time, nearby 4 months ಆಯಿತು ನಾನು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಇಗ್ನೋರ್ ಮಾಡಿ ಗೈಸ್, ಈ ಸೌಂಡ್ಸ್ ಎಲ್ಲ ಇಗ್ನೋರ್ ಮಾಡಿ. ಲೈಕ್ ನಾನು ಅದೇ ಹೇಳ್ತಾ ಇದ್ನಲ್ಲ, 4 ತಿಂಗಳಾಯಿತು ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದೆ. ಸಮ್ ಇಶ್ಯೂಸ್, ನನಗೆ ಹೆಲ್ತ್ ಇಶ್ಯೂಸ್ ಆಗಿ. ಸೊ ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡಿಲ್ಲ ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ, ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಸೊ ಇವತ್ತಿನ ಬ್ಲಾಗ್ ಏನಂದರೆ, ಲೈಕ್ ಇವತ್ತು ಆ್ಯಕ್ಚುಲಿ ನಾಳೆ ನಮ್ಮದು ಮನೇಲೊಂದು ಪೂಜೆ ಇದೆ. ಸೊ ನಗಾರಾಧನೆ ಇದೆ, ಅದಕ್ಕೋಸ್ಕರ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ವಿತ್ ನಾನು ಒಬ್ಬಳೇ ಅಲ್ಲ, ಫ್ಯಾಮಿಲಿ ಒಟ್ಟಿಗೇನೂ ಅಲ್ಲ, ಒಂದು ಸ್ಪೆಷಲ್ ವ್ಯಕ್ತಿಯೊಟ್ಟಿಗೆ. ಅದನ್ನು ವಿಡಿಯೋದಲ್ಲಿ ನೋಡ್ತೀರಾ ಯಾರು ಅಂತ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್. ನಮ್ಮ ಮನೆಯಿಂದ ಒಂದು ಎಷ್ಟು ಕಿಲೋಮೀಟ್ರ್ ಆಗ್ತಜ್ಜಿ? ಮನೆಯಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 1.5 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಗೈಸ್. ಮನೇಲಿ ಗಾಡಿ ಇಲ್ಲ ಗೈಸ್, ಸರ್ವಿಸ್ ಹೋಗ್ಬಿಟ್ಟಿದೆ. ಸೊ ಹಂಗೆ ನೋಡಿ, ಕೆಲಸ ಎಲ್ಲ ನಡೀತಾ ಇದೆ. ಅವತ್ತು ಅವ್ರ ಬಾಡಿಗೆ ಕೆಲಸ ನಡೀತಾ ಇರುತ್ತೆ. ಕಚ್ಚಡ ಹೊಡೆಯೋದು ಗೈಸ್, ಎಷ್ಟು ಚಂದ ಗೊತ್ತಾ. ಎಲ್ಲೇ ಇದ್ರು ಹೇಗೆ ಇದ್ರು ನಮ್ಮೂರಿಗೆ ಬರ್ಬೇಕಾದ್ರೆ ಒಂದು ಸುಖ ಸಿಗುತ್ತಲ್ಲ ಯಪ್ಪ. ಹಾಗೆ ಸೌಂಡ್ ಮಾಡಬೇಕು. ಎಸ್, ರೇಡಿಯೋಲ್ಲಿ ಆಗ್ಬೇಕಾದ್ರೆ ಒಂದು ಮಳೆ ಎಲ್ಲ ಹೊಡಿತಾ ಇತ್ತ. ಆಗ ನಾವು ಅಂದ್ಕೊಂಡ್ವಿ ದೆನ್ ಇವತ್ತು ಹೋಗ್ಲಿಕ್ಕಾಗಲ್ಲ ಏನೋ ಅಂತ. ಬಟ್ ಪುಣ್ಯಕ್ಕೆ ನಮ್ಮ ಕೊಡಗು ಕ್ಲೈಮೇಟ್ ಹಂಗೆ, ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಪುಣ್ಯಕ್ಕೆ ಈಗ ಸದ್ಯಕ್ಕೆ ಬಿಸಿಲು ಹೊಡಿತಾ ಇದೆ. ಮೇ ಬಿ ಟೌನ್ಗೆ ಹೋಗಿ ಶಾಪಿಂಗ್ ಎಲ್ಲ ಶುರು ಮಾಡ್ಬೇಕಾದ್ರೆ ಮಳೆ ಬರ್ಬೋದೇನೋ, ಐ ಡೋಂಟ್ ನೋ. ಇದೆಲ್ಲ ಇದೆ. ಸೊ ನಾನು ಯಾಕೆ ಮುಂದೆ ನೋಡ್ಕೊಂಡು ಮಾತಾಡ್ತಿದ್ದೀನಿ, ರೋಡಲ್ಲಿ ಬಿದ್ದೋಗ್ಬಿಡ್ತೀನಿ, ಯಾಕಂದರೆ ಇಲ್ಲಿ ಗುಂಡಿಗಳೆಲ್ಲ ಜಾಸ್ತಿ ಇದೆ ಬಿಡಿಸೋದಕ್ಕೆ. ಸೊ ಹಂಗೆ ನಮ್ಮೊಟ್ಟಿಗೆ ಇವತ್ತೊಂದು ಗೆಸ್ಟ್ ಇದ್ದಾರೆ ಗೈಸ್. ಸಿ, ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಸೊ ಇವರು ನಮ್ಮ ಇನ್ನೋಸೆಂಟ್ ಅಜ್ಜಿ. ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋದಲ್ಲಿ ಬನ್ನಿ ಅಂತ ಕರೆದಿದ್ದೀನಿ. ಸೊ ನಮ್ಮ ಚಾನೆಲ್ ಡೈಲಾಗ್ ಕೇಳಿಸ್ಕೊಂಡ್ರ, ರೋಡಲ್ಲಿ ನಡಿಲಿಕ್ಕೆ ಆಗಲ್ಲ ಆದರೂ ಹೇಳ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದಾಳೆ ಅಂತ ನನಗೆ ಇಂಡೈರೆಕ್ಟಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಅಲ್ವಾ. ಇದು ನಮ್ಮೂರ ನ್ಯಾಯಬೆಲೆ ಅಂಗಡಿ ಗೊತ್ತಿರುತ್ತಲ್ಲ ಎಲ್ರಿಗೆ, ಸೊಸೈಟಿ ಇಂಗ್ಲೀಷಲ್ಲಿ. ಇಂಗ್ಲೀಷಲ್ಲಿ ನಾವು ಯಾಕೆ ಸೊಸೈಟಿ ಅಂತೀವಿ ಗೊತ್ತಿಲ್ಲ, ಬಟ್ ಇದೆ ನಮ್ಮೂರ ಗೋದಾಮು, ನ್ಯಾಯಬೆಲೆ ಅಂಗಡಿ ಎಲ್ಲ. ಸೊ ಇದು ಇವಾಗ ಆಗಿರೋದೆಲ್ಲ. ನಾವೆಲ್ಲ ಸಣ್ಣವ್ರಿನ ಚಿಕ್ಕವ್ರು ಇರ್ಬೇಕಾರೆ, ಈಗಲೂ ನಾನು ಸಣ್ಣವಳೆ ಗೈಸ್, ಬಟ್ ಇನ್ನೂ ಚಿಕ್ಕವಳಿಗಿರ್ಬೇಕಾರೆ ಇಷ್ಟೆಲ್ಲ ಅಂಗಡಿಗಳೆಲ್ಲ ಇರಲಿಲ್ಲ. ನಾನು ಯಾಕೆ ಇಷ್ಟು ಸ್ಲೋ ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮೂರಲ್ಲಿ ನಾನು ವೀಡಿಯೋ ಮಾಡ್ಬೇಕಾರೆಲ್ಲ ನಾನೇ ಅಬ್ಸರ್ವ್ ಮಾಡ್ತಾರೆ ಅಂತ ನನಗೆ ಒಂದು ಭಾವನೆ ಗೈಸ್. ಬೇರೆ ಎಲ್ಲ ಕಡೆ ನಂಗೆ ವೀಡಿಯೋ ಮಾಡ್ಬೇಕಾರೆ ನನಗೇನು ಶೈ ಅನ್ಸಲ್ಲ, ಬಟ್ ನಮ್ಮ ಸ್ವಂತ ಊರಲ್ಲಿ ಮಾಡ್ಬೇಕಾರೆ ಏನೋ ಎಲ್ಲ ನನ್ನೇ ನೋಡ್ತಾ ಇದ್ದಾರೇನೋ ಅಂತ ಭಾವನೆ ನನಗೆ ಅನ್ಸೋದದು. ಎಲ್ರಿಗೂ ಹಾಗೇನಾ ಅಂತ ಗೊತ್ತಿಲ್ಲ. ಸೊ ಎಸ್, ನನ್ನ ಅಜ್ಜಿ ಹೋಗ್ತಾ ಇದ್ದಾರೆ. ಫುಲ್ಲು ಕೆಸರು ಗೈಸ್, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಾ ಗೈಸ್, ದೇವರಪುರ. ಅಯ್ಯೋ, ನನ್ನ ಕೈ ಯಾಕೆ ಇಷ್ಟೊಂದು ನಡುಗ್ತಾ ಇದೆ ಗೈಸ್. ಓಕೆ, ಕ್ಲೀನ್ ಗ್ರೀನ್ ದೇವರಪುರ. ಹೆಂಗೆ ಇದು ನಮ್ಮೂರು ಗೈಸ್. ಗೈಸ್ ಒಂದು 10 to 15 ಮಿನಿಟ್ಸ್ ವೆಯ್ಟ್ ಮಾಡಬೇಕಾದ್ರೆ ನಮಗೆ ಬಸ್ ಕೂಡ ಬಂತು. ನಾವು ಬಸ್ ಹತ್ಕೊಂಡು ಟೌನ್ ಕಡೆ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಟೌನಿಗೆ 5 to 6 ಕಿಲೋಮೀಟರ್ಸ್ ಆಗುತ್ತೆ ಗೈಸ್. ಸೊ ಹಾಗಾಗಿ ಬಸ್ಸಲ್ಲೇ ಹೋಗಬೇಕು. ಬಸ್ಸಲ್ಲಂತೂ ಫುಲ್ ಹಾಡೆಲ್ಲ ಹಾಕ್ಕೊಂಡು ಗಮ್ಮತ್ತು ಮಾಡ್ಕೊಂಡಿದ್ರು. ನನಗೂ ಖುಷಿ, ಯಾಕಂದರೆ ನನಗೆ ಬಸ್ಸಲ್ಲೇ ಹಾಡು ಕೇಳೋದು ಇಷ್ಟ ಆಗುತ್ತೆ ಗೈಸ್. ನಾನು ಹಾಡು ಹೇಳ್ಕೊಂಡು ಭಾರಿ ಖುಷಿಯಲ್ಲಿ ಹೋದೆ.
ಗೈಸ್ ಆಮೇಲೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನೋಡಿ, ವಿಶಾಲ್ ಮಾರ್ಟ್. ನಾನು ಮಾತಾಡೋದು ಕೇಳಿಸುತ್ತಾ ಅಂತ ಗೊತ್ತಿಲ್ಲ ಗೈಸ್, ಬಿಕಾಸ್ ಸೌಂಡ್ ಇದೆ ಟೌನಲ್ಲಿರೋದಲ್ವ ಅದಕ್ಕೆ. ಹಾಗೆ ನಾವು ಬಂದಿದ್ದು ಆ್ಯಕ್ಚುಲಿ ಮನೆಗೇನೋ ಐಟಮ್ಸ್ ಬೇಕು ಅಂತ, ಬಟ್ ಬಂದ ಜಾಗದಲ್ಲಿ ನನಗೆ ಸ್ವಲ್ಪ ಏನೋ ಖುಷಿ ಆಗೋಯ್ತು. ಸೊ ಎಸ್, ಮಧ್ಯದಲ್ಲಿ ಕಾಣಿಸ್ತಿರೋದು ನಾನೇ ಗೈಸ್. ಇಷ್ಟು ತೊಗೊಂಡಿದ್ದೀನಿ, ಕಾಣಿಸ್ತಿದ್ಯಾ ಅಂತ ಗೊತ್ತಿಲ್ಲ. ಗೈಸ್ ಒಂದು ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಗೈಸ್, ನೋಡಿ ಎಷ್ಟು ಚಂದ. ಕಿಡ್ ಸೆಕ್ಷನ್ ಎಲ್ಲ ಹುಡುಕ್ತಾ ಇದ್ದೀವಿ, ಬಟ್ ನಮ್ಮನೇಲಿ ಯಾರು ಇಲ್ಲ. ಬಟ್ ಸ್ಟಿಲ್ ಸಿ ದಟ್ ಇದೆಷ್ಟು ಚಂದ ಉಂಟಲ್ಲ. ನಮ್ಮ ಅಜ್ಜಿ ಯಾರಿಗೆ ತಗೋತಾ ಇದ್ದಾರೆ ಅಂತ ಗೊತ್ತಿಲ್ಲ ಗೈಸ್. ನಮ್ಮ ಮನೇಲಿ ಯಾರು ಸಣ್ಣ ಮಕ್ಕಳಿಲ್ಲ, ಬಟ್ ಸ್ಟಿಲ್ ಅವರೆಲ್ಲಾದ್ರೂ ಶಾಪ್ಗೆ ಹೋದ್ರೆ ಹಿಂಗೆ ಕಿಡ್ ಸೆಕ್ಷನ್ಗೆ ಓಡ್ ಬಂದ್ಬಿಡ್ತಾರೆ. ಅದನ್ನು ಮಡ್ಚಿ ಬೇರೆ ಇಡ್ತಾ ಇದ್ದಾರೆ ಗೈಸ್. ಹೌ ಇನ್ನೋಸೆಂಟ್ ಮೈ ಗ್ರ್ಯಾಂಡ್ ಮಾ ಇಸ್. ತಗೊಂಡಾಯ್ತು ಗೈಸ್, ಇನ್ನು ಪೇ ಮಾಡಿದ್ದೀನಿ, ಬಿಲ್ ಕೊಡ್ಬೇಕಷ್ಟೆ. ಬಾಯ್ ಬಾಯ್ ವಿಶಾಲ್ ಮಾರ್ಟ್. ಗೈಸ್ ಆಮೇಲೆ ನಮಗೆ ಸಾರಿ ಮತ್ತು ಶಾಲ್ ಬೇಕಿತ್ತು ಪೂಜೆಗೆ, ಅದನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಗೈಸ್ ನೋಡಿ ಗೈಸ್ ನಮ್ಮೂರು ಮಾರ್ಕೆಟ್ ಹೆಂಗಿದೆ ಅಂತ. ಸೊ ಇಲ್ಲಿ ನಮಗೇನು ತೆಗಿಲಿಕ್ಕಿಲ್ಲ, ಬಟ್ ಆ ಕಡೆ ತುಂಬ ಟ್ರಾಫಿಕ್ ಇದೆ ಮೈನ್ ರೋಡ್ ಕಡೆ, ಹಾಗಾಗಿ ಈ ಕಡೆ ನಡ್ಕೊಂಡು ಹೋಗುವ ಅಂತ ಒಂದು ಪ್ಲ್ಯಾನ್. ಎಷ್ಟೆಲ್ಲ ಸಾಮಾನಿದೆ ಇಲ್ಲಿ ನೋಡಿ. ಗೈಸ್ ಈ ಶಾಪ್ ಒಂಥರ ಎಲ್ಲ ಪೂಜಾ ಐಟಮ್ಸ್ ತೊಗೊಳಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಅನಿಸುತ್ತೆ ನಮಗೆ ಪ್ರತಿ ಸಲನೂ. ಲೈಕ್ ಕೆಲವೊಂದು ವಸ್ತುಗಳು ಮಿಸ್ ಆಗೋದು ಇಲ್ಲ ಬಿಟ್ಟು ಹೋಗೋದೇನು ಆಗಲ್ಲ, ನಮಗೇನೇನು ಬೇಕು ಎಲ್ಲ ಒಂದೇ ಕಡೆ ತೊಗೋಬೋದು. ಹಾಗಾಗಿ ಗೈಸ್ ಆಮೇಲೆ ನಮಗೆ ಮನೆಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು. ಸೊ ಡೈರಿ ಐಟಮ್ಸ್ ಕೂಡ ಬೇಕಿತ್ತು, ಮಿಲ್ಕ್ ಗೀ ಈ ಥರದ್ದೆಲ್ಲ. ಸೊ ಅದೆಲ್ಲ ಪರ್ಚೇಸ್ ಮಾಡಿಕೊಂಡು
ಆ್ಯಕ್ಚುಲಿ ನಾನು ವಿಶಾಲ್ ಮಾರ್ಟಲ್ಲಿ 2 ಕುರ್ತಾ ತೊಗೊಂಡಿದ್ದೆ ಗೈಸ್, ಡೈಲಿ ಯೂಸ್ಗೆಲ್ಲ ಆಗುತ್ತೆ ಅಂತ. ಸೊ ಅದು ನನಗೆ ಫಿಟ್ಟಿಂಗ್ ಇಶ್ಯೂಸ್ ಇತ್ತು. ಸೊ ಹಂಗಾಗಿ ಅದನ್ನೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಬೇಕ್ರಿಗೆ ಹೋಗಿ, ಬೇಕ್ರಿಲಿ ಸ್ವಲ್ಪ ಕೇಕ್, ಬಿಸ್ಕೆಟ್ಸ್, ಅಂದರೆ ಫ್ಯಾಮಿಲಿ ಎಲ್ಲ ಬರೋದಲ್ವ, ಸೊ ಕಾಫಿ ಟೈಮಲ್ಲಿ ಬೇಕಾಗುತ್ತೆ ಅಂತ ಅದನ್ನೆಲ್ಲ ತೊಗೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ ಗೈಸ್. ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಮುಗೀತು. ನಾನು ಅಜ್ಜಿ ಮನೆಗೆ ಬಂದ್ವಿ. ಸೊ ಏನಾಯಿತು ಅಂದರೆ, ನಾನು ಜಾಸ್ತಿ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡೆ. ಬಟ್ ನಮ್ಮ ಕೊಡಗಲ್ಲಿರೋ ಕ್ಲೈಮೇಟಿಗೆ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, 2 ಮಿಕ್ಸ್. ಬಟ್ ಕ್ಲೈಮೇಟ್ ನಮಗೆ ಸಪೋರ್ಟ್ ಮಾಡಲ್ಲ, ಹೌದಲ್ಲ? ಕೂರ್ ಪೀಪಲ್ಸಿಗೆ ಗೊತ್ತು, ಸಪೋರ್ಟ್ ಮಾಡಲ್ಲ ಗೈಸ್, ಸಪೋರ್ಟ್ ಮಾಡೋದೇ ಇಲ್ಲ. ಸೊ ನನಗೆ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನನಗೆ ನಿಮ್ಮ ಏನು ಹೇಳೋದು, ಸಪೋರ್ಟ್ ಮುಖ್ಯ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮತ್ತಿನ್ನೊಂದೇನು, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೇನೆಂದರೆ ಗೈಸ್, ನನಗೆ ವೀಡಿಯೋಸ್ ಎಲ್ಲ ನಿಲ್ಲಿಸಿ ನಾನು 4 ಮಂತ್ಸ್ ಆಗೋಗಿತ್ತು, ಏನು ವೀಡಿಯೋಸ್ ಏನು ಆಗ್ತಿರ್ಲಿಲ್ಲ. ರೀಸನ್ ಇಷ್ಟೇ, ನನಗೆ ನಿಮ್ಗೆ ಅನ್ನಿಸ್ತಿರ್ಬೋದು ಗೊತ್ತಿಲ್ಲ, ನನ್ನ ಫೇಸ್ ನೋಡಿದ್ರೆ ಲೈಕ್ ಲಿಟ್ರಲಿ ಬಂಪ್ ಕಾಣಿಸ್ಬೋದು. ನಾನೇನೋ ನಾರ್ಮಲ್ ಟೂತೇಕ್ ಅಂತ ಹೇಳಿ ಕೆಲವೊಂದು ಸಲ ಇಗ್ನೋರ್ ಮಾಡಿದೆ. ಆಮೇಲೆ ಜಾಸ್ತಿ ಅದು ಪೇಯ್ನ್, ಇವನ್ ತುಂಬ ಪೇಯ್ನ್ ಬರೋಕ್ಕೆ ಶುರುವಾಯಿತು. ದೆನ್ ಆ ಟೈಮಲ್ಲಿ ನಾನು ಡೆಂಟಿಸ್ಟ್ ಹತ್ರ ಹೋದೆ. ದೆನ್ ಅವರು ಬೈದರು, ಯಾಕಂದರೆ ನನಗೆ ವಿಸ್ಡಮ್ ಟೂತ್ ಬಂದಿದೆ ಗೈಸ್. ಅದು ಬರುತ್ತೆ ನಾರ್ಮಲಿ ಒಂದು 20 to 25 ಏಜ್ ಒಳಗೆ ಇರೋರಿಗೆ ಎಲ್ರಿಗೂ ಬರುತ್ತೆ. ಬಟ್ ನನಗೆ ತುಂಬ ವಿಚಿತ್ರವಾಗಿ ಬಂತು, ಅಂದರೆ ಇರೋ ಹಲ್ಲನ್ನು ಡಿಸ್ಟರ್ಬ್ ಮಾಡ್ತಾಯಿತ್ತು ಗೈಸ್. ಸೊ ಅದಕ್ಕೆ ಡೆಂಟಿಸ್ಟ್ ಸಜೆಸ್ಟ್ ಮೀ, ನೀವು ಇದು ತೆಗೆಯೋದೇ ಬೆಟರ್ ಅಂತ. ಫೈನಲಿ ತೆಗ್ದಾಯಿತು. ಸೊ ಅದಕ್ಕೆ ನಂಗೆ ವೀಡಿಯೋಸೇ ಏನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇನ್ನು ಮುಂದೆ ಏನಾದರೂ ಒಂದು ವೀಡಿಯೋಸ್ ಬರ್ತಾನೆ ಇರುತ್ತೆ ಚಾನಲಲ್ಲಿ. ದಯವಿಟ್ಟು ನಾನು ಯೂಟ್ಯೂಬ್ಗಂತೂ ಹೊಸದು, ನನಗೆಲ್ಲ ವೀಡಿಯೋದಲ್ಲಿ ಹೇಳೋ ಥರ. ಬಟ್ ಸ್ಟಿಲ್ ನೀವು ನನಗೆ ಹೆಲ್ಪ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಆ್ಯಂಡ್ ಸ್ಟಿಲ್ ನನ್ನ ವೀಡಿಯೋಸ್ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡು ನಂಬಿಕೆಯಿಂದ ನಾನು ಡ್ರಾಯಿಂಗ್ ವೀಡಿಯೋಸ್ ಮಾಡ್ತೀನಿ. ಈ ಬ್ಯಾಕಲ್ಲಿರೋ ಪೇಂಟಿಂಗ್ಸ್ ಎಲ್ಲ ನೀವು ಏನು ಇದು ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ಅದೆಲ್ಲ ನಮ್ಮೊಬ್ಬರು ಮನೇಲಿದ್ದಾರೆ. ಅವ್ರ ಹೆಸರು CB ಅಂತ, ನಮ್ಮ ಬೆಕ್ಕುಮರಿ. ಅವರು ಮಾಡಿರೋ ಕೆಲಸ ಪೇಂಟಿಂಗ್ಸ್ ಎಲ್ಲ. ಸೊ ಇದು ಇವತ್ತಿನ ವಿಡಿಯೋ. ಹೆಂಗೆ ಅನ್ನಿಸ್ತಜ್ಜಿ ಇವತ್ತು? ಅಯ್ಯೋ, ಸುಸ್ತು ಅನ್ನಿಸ್ತು. ಅಣ್ಣಿನ ಜೊತೆಲಿ ತಿರುಗಿ ನಾನು ನಮ್ಮ ಅಜ್ಜಿ ಜೊತೆಲಿ ತಿರುಗಿರೋದು, ಅವ್ರು ನನ್ನ ಜೊತೆ ಮಾಡಿದ್ದೆ ಸಾಕಾಗಿ. ನೋಡಿ ಗಾಯ್ಸ್, ವಿಡಿಯೋದಲ್ಲಿ ನನ್ನ ಕಂಪ್ಲೇಂಟ್ ಮಾಡ್ತಾರೆ ಗಾಯ್ಸ್. ನನ್ನನ್ನು ಕರ್ಕೊಂಡೋಗಿರೋದು ಅವರು ಆಕ್ಚುಲಿ. ಬಾ ಇವತ್ತು ನಾಳೆ ಇರೋದೆಲ್ಲ ತಗೊಂಡ್ಬೇಡ, ಸ್ಟಿಲ್ ಇವಳೆಲ್ಲ ಸುತ್ತಿ ಬಳಸಿ ಕರ್ಕೊಂಡು ಬರ್ಬೇಕಾದ್ರೆ ನಿದ್ರೆನೇ ಬಂದ್ಬಿಟ್ಟು. ಸುಮ್ಮನೆ ಅಂದೆ ಗಾಯ್ಸ್. ಲೈಕ್ ಮಾಡಿ ಏನಿ, ಲೈಕ್ ಮಾಡಿ, ಓಕೆ, ಶೇರ್ ಮಾಡಿ, ಆಶೀರ್ವಾದ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿ ತನಕ ಬೈ ಹೇಳಿ, ಲಾಸ್ಟ್ ಬೈ. ಗೈಸ್, ಅವ್ರು ತಿಂತಿರೋದು ಯಾವುದು ನೋಡಿ. ಬಾಯ್ಲೆ ಬಾ.